ಬ್ರಾಹ್ಮಣನ ಮಗವಾಗಿ ಹುಟ್ಟಿದ. ಒಂದು ಸ್ತೋತ್ರ ಕಲಿಸಿಕೊಟ್ಟರೆ ಓದುವುದಿಲ್ಲ. ಅಪ್ಪ ಹೇಳಿಕೊಟ್ಟರೆ ಹೇಳ್ತಾನೆ. ಅಪ್ಪನಿಗೆ ವಿರೋಧ ಏನೂ ಇಲ್ಲ. ಅಪ್ಪ ಆಚೆ ಹೋದರೆ ಪುಸ್ತಕ ಮಡಚಬೇಕು, ಅಪ್ಪನೇ ಓದಬೇಕು. ಎಲ್ಲ ಹೇಳಿದರು, ಎಂಥ ಅಪ್ಪ ಎಂಥ ಮಗ ಅವನಿಗೆ ಹುಟ್ಟಿದ ಅಂತ. ನಿಜವಾಗಿ ಹೌದು. ಎಂಥ ಅಪ್ಪ ಎಂಥ ಮಗ, ಇಂಥ ಮಗ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ದೃಷ್ಟಿಯಲ್ಲಿ ಈ ಮಗ ಮಡ್ಡ, ಏನಿಲ್ಲ, ಪೆದ್ದು ಏನಿಲ್ಲ, ಸಾಧನ ಶೂನ್ಯ, ವೇಸ್ಟ್. ಆದರೆ ಭಗವಂತನ ದೃಷ್ಟಿಯಲ್ಲಿ ಎಂಥ ಸಾಧನೆ. ಆಚೆ ಹೋದರೆ ಭಗವಂತ, ಕೆಳಗೆ ನೋಡಿದರೆ ಭಗವಂತ, ಯಾರನ್ನು ನೋಡಿದರೂ ದೇವರಂತೂ ಬಿಟ್ಟು ಬೇರೆ ಸ್ಮರಣೆನೇ ಇಲ್ಲ. ಶಾಸ್ತ್ರಾರ್ಥ ಮಾತ್ರ ನೆನಪಿಗಿತ್ತು. ಅಪ್ಪ ಚಿಂತಾಕ್ರಾಂತನಾದ. ಇದು ದೋಷನ? ಅಪ್ಪನ ದೃಷ್ಟಿಯಲ್ಲಿ ದೋಷ. ಅವನಿಗೇನಿತ್ತು ಅಂತಂದರೆ, ನನ್ನ ಮಗ ಮಂತ್ರ ಕಲಿಬೇಕು, ತಂತ್ರ ಕಲಿಬೇಕು, ಪೌರೋಹಿತ್ಯ ಮಾಡಿಸಬೇಕು, ಜೀವನ ನಡೆಸಬೇಕು, ಕೈತುಂಬ ಸಂಪಾದನೆ ಮಾಡಬೇಕು. ಇದು ಅಪ್ಪನ ಚಿಂತೆ. ಇವನ ಚಿಂತೆ ಅಲ್ಲ. ಈ ಸಾಧನೆ ನನಗೆ ಬೇಡ, ನನಗೆ ಧನ ಬೇಡ, ನನಗೆ ಸಾಧನೆ ಬೇಕು. ಇದು ಮಗನ ಚಿಂತನೆ. ಮಗ ಏನು ಮಂತ್ರ ಕಲಿಸಿಕೊಟ್ರೆ ಅಪ್ಪನಿಗೆ ಮಾತ್ರ. ಅದು ಮುಗಿಯಿತು ಅಂದರೆ ಮೌನ. ನೋಡುವರ ದೃಷ್ಟಿಯಲ್ಲಿ ವೇಸ್ಟ್ ಜೀವನ. ಆದರೆ ಒಳಗಿನಿಂದ ಸಾಧನೆ ಮಾಡುವ ಒಳ್ಳೆಯ ಪಕ್ವ ಜೀವ. ಯಾರೋ ಹೇಳಿದರು, ಉಪನಯನ ಮಾಡಿ, ಅದೊಂದು ಜನ್ಮಾಂತರ, ಎರಡನೇ ಜನ್ಮ, ದ್ವಿಜನ್ಮ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾನೆ. ಮುಹೂರ್ತ ನೋಡಿ ಉಪನಯನ ಮಾಡಿ ಅಂತ ಮಾಡಿದ. ಉಪನಯನ ಅಂದರೆ ಎರಡನೇ ಜನ್ಮ ಬಂತು, ಜಾತಕವೇ ಬದಲಾವಣೆ ಆಯಿತು. ಹಾಗಾಗಿ ಸಾಧನೆ ಮಾಡ್ತಾನೆ ಅಂತ. ಏನೂ ಬದಲಾವಣೆ ಆಗಲಿಲ್ಲ. ಅಪ್ಪ ಸಂಧ್ಯಾವಂದನೆ ಮಾಡಿಸಬೇಕು, ನೀರು ಕೊಟ್ಟು ಪಾತ್ರೆ ಕೊಟ್ಟು ಸಂಧ್ಯಾವಂದನೆ ಮಾಡು ಅಂತಂದರೆ ಮಾಡ್ತಾನೆ. ಅಪ್ಪ ಕೂತ್ರೆ ಸಂಧ್ಯಾವಂದನೆ. ಅಪ್ಪ ಒಂದು ದಿವಸ ಬರಲಿಲ್ಲ, ಎಲ್ಲಿಯೋ ಪೌರೋಹಿತ್ಯಕ್ಕೆ ಹೋಗಿದ್ದ. ಸಂಧ್ಯಾವಂದನೇ ಇಲ್ಲ. ಮಗನ ಹತ್ರ ಕೇಳಿದ, ಮಗ ಸಂಧ್ಯಾವಂದನೆ ಮಾಡಲಿಲ್ವಾ ಅಂತ. ಮಾಡಲಿಲ್ಲ ಅಪ್ಪ ಅಂತ. ಯಾಕೆ ಅಂತ. ಅಲ್ಲ, ನೀನಿರಲಿಲ್ಲ ಅಂತ ಹೇಳಿದೆ. ಬೆಳಗ್ಗೆ ಸಾಯಂಕಾಲ ಅಪ್ಪ ಇದ್ದೇ ಸಂಧ್ಯಾವಂದನೆ ಮಾಡಬೇಕು. ಒಂದು ದಿವಸ ಅಪ್ಪ ಬೇಗ ಮಾಡಿದ್ದ, ಮಗ ಇಲ್ಲ. ಸಂಧ್ಯಾವಂದನೆ ಮಾಡಿದ್ಯಾ? ಮಾಡಿದೆ ಅಂತ. ಎಲ್ಲಿ? ನೀರೇ ಇಲ್ಲ. ಅವನಿಗೆ ಗೊತ್ತಾಯಿತು ಸಂಧ್ಯಾವಂದನೆ ಅಂದರೆ ನೀರು ಚೆಲ್ಲಬೇಕು ಅಂತ. ಕೊನೆಗೆ ಮರದಿವಸ ಒಂದು ತಂಬಿಗೆ ನೀರು ಚೆಲ್ಲಿದ. ಹೀಗೆ ಮಾಡಿದ. ಅಪ್ಪನಿಗೆ ಸಾಕಾಯಿತು. ಮಂತ್ರ ಹೇಳಿಕೊಟ್ಟರೆ ಕಲಿಯುವುದಿಲ್ಲ, ಸಂಧ್ಯಾವಂದನಾದಿಗಳನ್ನು ಮಾಡುವುದಿಲ್ಲ. ಅವನಿಗೆ ತುಂಬ ವ್ಯಥೆ ಆಯಿತು. ಈ ಮಗನ ಅಪ್ಪ ಅಂತ ಹೇಳಲಿಕ್ಕೆ ಸಂಕೋಚ ಆಗುವಷ್ಟು ಜೀವನ ಅವನಿಗೆ ಬರ್ಬರಾಯಿತು. ಕೊನೆಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕಾಗದೆ ಅವನು ಪ್ರಾಣವನ್ನು ಕಳ್ಕೊಂಡ. ಅಪ್ಪ ಯಾವಾಗ ಪ್ರಾಣವನ್ನು ಕಳ್ಕೊಂಡ, ಹೆಂಡತಿ ಸುಮ್ಮನೆ ಇರಲಿಕ್ಕಾಗುತ್ತಾ? ಹೆಂಡತಿಯು ತನ್ನ ಅಕ್ಕನಿಗೆ ಮಕ್ಕಳ ಜವಾಬ್ದಾರಿಯನ್ನು ಕೊಟ್ಟು ಅಪ್ಪನ ಆ ಗಂಡನ ಚಿತೆಗೆ ಹಾರಿ ತಾನೂ ಪ್ರಾಣ ಕಳ್ಕೊಳ್ತಾನೆ. ಜಡಭರತನನ್ನು ನೋಡ್ತಾರೆ, ಏನು ನಿರ್ವಿಕಾರ. ಅಪ್ಪ ಸತ್ತ ಅಂತ ಕಣ್ಣೀರು ಹಾಕಬೇಕಾ ಬೇಡ? ನಮ್ಮಲ್ಲಿ ಸಂಪ್ರದಾಯ. ಅಪ್ಪ ಸತ್ತರೆ ಪ್ರೀತಿ ಇರಲಿ ಬಿಡಲಿ ಒಂದಿಷ್ಟು ಕಣ್ಣೀರು ಹಾಕಿ, ನನ್ನ ಅಪ್ಪ ಇದ್ರಿ ಅಂತ ಅಳಬೇಕು. ಇದ್ದಾಗ ಗೌರವ ಕೊಡಲಿಲ್ಲ, ಅಪ್ಪ ಇದ್ದಾಗ ಭಕ್ತಿ ಮಾಡಲಿಲ್ಲ. ಆದರೆ ಅಪ್ಪ ಸತ್ತಾಗ ಏನು ದಾಡುವುದು? ಕೊನೆ ಕೇಳಿದರು, ಯಾಕಪ್ಪ ಆಳ್ತಿ? ಅದು ಹೇಳಿದ್ದಾರೆ ಅಪ್ಪ ಸತ್ತಾಗ ಆಳಬೇಕು ಅಂತ, ಅದು ಹೇಳಿದ್ದಕ್ಕೆ ಆಳುವುದು ಅಂತ. ಹಾಗಾಗಬಾರ್ದು ನೋಡಿ. ಜಡಭರತ ಕಣ್ಣೀರು ಹಾಕಲಿಲ್ಲ ಅವನು. ಯಾಕೆಂತಂದರೆ ಇದರ ಪ್ರಾರಬ್ಧ ಮುಗೀತು, ಹೋಯಿತು, ಅಷ್ಟೇ. ನಾವು ಯಾಕೆ ಅಳಬೇಕು ಅದಕ್ಕೆ? ಆದರೆ ನನಗೆ ಇವ ಅಪ್ಪನೂ ಅಲ್ಲ, ನಾನು ಮಗನೂ ಅಲ್ಲ, ಏನೋ ಒಂದು ಪ್ರಾರಬ್ಧ. ಇಂತಹ ಒಬ್ಬ ಜೀವನ್ಮುಕ್ತ ಸಾಧಕ ಭರತ. ಅಣ್ಣಂದಿರು ಪಾಠ ಹೇಳಲಿಕ್ಕೆ ಶುರು ಮಾಡಿದರು. ಪಾಠ ಅಣ್ಣಂದಿರೇ ಹೇಳಬೇಕಷ್ಟೇ, ಓದಲೇ ಇಲ್ಲ. ಯಾವಾಗಲೂ ಹಾಗೆ ನೋಡಿ, ಮನಸ್ಸಲ್ಲಿ ಎಲ್ಲ ಜ್ಞಾನ ಇದ್ದರೆ ಇನ್ನೊಬ್ಬರ ಹತ್ರ ನಾವು ಓದಿಸಿಕೊಳ್ಬೇಕಾ? ಎಲ್ಲ ಗೊತ್ತಿದೆ ಅವನಿಗೆ. ಏನು ಅಣ್ಣ ಹೇಳ್ತಾನೆ ಅದೆಲ್ಲ ಗೊತ್ತು ಅವನಿಗೆ. ಬೋರಾಯಿತು ಅವನಿಗೆ. ಹಾಗಾಗಿ ಅವನಿಗೆ ಇಷ್ಟ ಆಗಲಿಲ್ಲ. ಗೊತ್ತಿಲ್ಲದನ್ನು ಕಲಿಸಬೇಕು. ಎಲ್ಲ ಗೊತ್ತಿದೆ, ಒಳಗಿನಿಂದ ಪಕ್ವ ಜೀವ. ಅವನಿಗೆ ಎಲ್ಲ ಮಂತ್ರಗಳು ಗೊತ್ತು. ಅಣ್ಣನಿಗೆ ಮಂತ್ರ ಮಾತ್ರ ಬರುವುದು, ಅದರ ಅರ್ಥ ಗೊತ್ತಿಲ್ಲ. ಎಸ್ತನ್ನ ವೇದ ಕಿಮೃತಾ ಕರಿಷ್ಯತಿ. ಮಂತ್ರ ಗೊತ್ತಿದೆ, ಅರ್ಥ ಗೊತ್ತಿಲ್ಲ. ಕೆಲವರಿಗೆ ಅರ್ಥ ಗೊತ್ತಿದೆ, ಅನುಸಂಧಾನ ಇಲ್ಲ. ಇವನಿಗೆ ಒಳಗಿಂದ ಅನುಸಂಧಾನ ಇದೆ, ಮಂತ್ರ ಹೇಳಲಿಕ್ಕೆ ಹೋಗಲಿಲ್ಲ. ಅಣ್ಣನಿಗೂ ಬೋರಾಯಿತು ಪಾಠ ಹೇಳಲಿಕ್ಕೆ. ಕೊನೆಗೆ ಹೇಳಿದ, ನನ್ನೊಟ್ಟಿಗೆ ಬಾ, ಅಕ್ಕಿ ತೆಂಗಿನಕಾಯಿ ಗಂಟು ಹೊತ್ತುಕೊಂಡು ಬರಲಿಕ್ಕೆ ಬಾ ಅಂತ. ಆಯಿತು ಅಂತ ಹೇಳಿದ. ಎಷ್ಟು ದೊಡ್ಡ ಗಂಟು ಕೊಟ್ಟರೂ ಹೊರತಿದ್ದ. ಯಾಕೆಂತಂದರೆ ಅವನಿಗೆ ಈ ಗಂಟು ಹೊರುವುದೇ ಆಯಿತು ಅವನ ಜೀವನ.
ಅಣ್ಣಂದ್ರಿಗೆ ಖುಷಿ ಆಯಿತು. ಒಂದು ಬಾಡಿಗೆಗೆ ಜನ ಇಡಬೇಕಿತ್ತು, ಒಳ್ಳೆಯ ಪ್ರಾಣಿ ನಮಗೆ ಸಿಕ್ಕಿತು, ಕತ್ತೆಯಂಥ ಪ್ರಾಣಿ ಅಂತ ತಿಳ್ಕೊಂಡ. ಒಂದು ದಿವಸ ಅಣ್ಣಂದಿರು ಮುಂದೆ ಹೋಗಿದ್ದಾರೆ, ತಮ್ಮ ಹಿಂದಿನಿಂದಿದ್ದ ಆ ಗಂಟನ್ನು ಅಲ್ಲಿ ಇಟ್ಟ, ಎಲ್ಲಿಯೋ ಹೊರಟ. ಮನೆಗೆ ಬರುವಾಗ ಗಂಟೆ ಇಲ್ಲ, ಅಕ್ಕಿಯೂ ಇಲ್ಲ, ತೆಂಗಿನಕಾಯಿ ಇಲ್ಲ. ಅಯ್ಯೋ ತುಂಬ ಲಾಭ ಅಂತ ಹೇಳಿದ್ದು ಎಲ್ಲ ಲಾಸ್. ಇವನ ಹತ್ರ ಗಂಟು ಕೊಟ್ಟರೆ ಉಪಯೋಗ ಇಲ್ಲ, ಮಂತ್ರ ಬರುವುದಿಲ್ಲ, ಹೊರಲಿಕ್ಕೆ ಅನುಪಯುಕ್ತ. ಅಣ್ಣಂದಿರು ಬಿಟ್ಬಿಟ್ರು, ಎಲ್ಲಿ ಬೇಕಾದಾಗೆ ಹೋಗು ಅಂತ. ಅದಕ್ಕೂ ಬೇಜಾರಾಗಲಿಲ್ಲ. ಯಾಕೆ ಅಂತಂದರೆ ಇದು ಒಂದು ಬಂಧನ, ಈ ಬಂಧನದಿಂದಲೂ ಕಳಚಿಕೊಂಡ. ಎಲ್ಲಿಯೋ ಹೋಗಿ ಎಲ್ಲಿಯೋ ಮರದ ಅಡಿಯಲ್ಲಿ ನಿದ್ರಿಸ್ತಿದ್ದ. ಏನು ಸಿಕ್ಕಿತು ಅದರಲ್ಲಿ ತೃಪ್ತಿ, ಸಿಗಲಿಲ್ಲ ಅಂದರೆ ಬೇಜಾರ ಇಲ್ಲ, ಅದು ಒಂದು ಖುಷಿ. ಉಪವಾಸದಲ್ಲಿಯೂ ಖುಷಿ, ತಿಂದರೆ ಸಿಕ್ಕಿದರೆ ತಿನ್ನೋದು. ಅವನು ಅಲ್ಲಿ ರಾತ್ರಿಯಲ್ಲಿ ಮರದ ಬುಡದಲ್ಲಿ ಕೂತು ಜಪ ಮಾಡ್ತಿದ್ದ, ಅನುಸಂಧಾನ ಮಾಡ್ತಿದ್ದ. ಅವನಿಗೆ ಸುಮ್ಮನೆ ನೋಡುವರ ದೃಷ್ಟಿಯಲ್ಲಿ ಸುಮ್ಮನೆ ಏನೋ ಪಾಪ ಚಿಂತೆ ಅಂತ, ಏನೋ ಚಿಂತೆ ಅಲ್ಲ, ಅದು ಸಂತತಂ ಚಿಂತೆಯೇನಂತ, ಭಗವಂತನ ಚಿಂತೆ ಹೊರತು ಜಗತ್ತಿನ ಚಿಂತೆ ಇಲ್ಲ ಅವನಿಗೆ. ದೇವರ ಚಿಂತನೆ ಮಾಡಿದರೆ 10 ಜನ ಬಂದರು, ಬಂದು ನೋಡಿದರು, ಕೈ ನೋಡಿದರು, ಕಾಲು ನೋಡಿದರು, ತಲೆ ನೋಡಿದರು, ದೇಹ ನೋಡಿದರು. ಈ ವಿಮಾನದಲ್ಲಿ, ಟ್ರೈನಲ್ಲಿ, ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ನೋಡ್ತಾರೆ ನೋಡಿ, ಮಿಷನ್ ಹಾಕಿ ಏನೇನಿದೆ ಅಂತ ಎಲ್ಲ ನೋಡಿದರು, ಮೇಲಿಂದ ಕೆಳಗೆ ತನಕ ನೋಡಿದರು. ಚೆನ್ನಾಗಿದೆ ಅಂತ ತೀರ್ಮಾನ ಮಾಡಿದರು. ಅವ್ರು ನೋಡಿದ್ದೇನು ಅಂತಂದರೆ, ಇದರಲ್ಲಿ ಅಂಗವೈಕಲ್ಯ ಏನಾದರೂ ಉಂಟಾ ಅಂತ. ಕೈ ತುಂಡಾಗೋದು, ಕಾಲು ತುಂಡಾಗೋದು, ಕೈ ಇಲ್ಲದೆ ಇರೋದು, ಜಾಸ್ತಿ ಇರೋದು, ಅಂಗವೈಕಲ್ಯ ಉಂಟಾ ಅಂತ. ಯಾವ ಅಂಗವೈಕಲ್ಯನೂ ಇಲ್ಲ, ಎಲ್ಲ ಅವಯವಗಳು ಸೌಷ್ಠವ ಸಂಪನ್ನವಾಗಿರ್ತಕ್ಕಂಥದ್ದು. ನೋಡಿದ್ರು ತುಂಬ ಖುಷಿಯಾಯಿತು. ಯಾಕೆ ಖುಷಿ ಆಯಿತು ಅಂತಂದರೆ, ಈಗೊಂದು ಭದ್ರಕಾಳಿಗೊಂದು ಬಲಿ ಕೊಡಬೇಕಾಗಿತ್ತು. ಬಲಿ ಕೊಡಬೇಕಾಗಿದ್ದರೆ ಎಲ್ಲ ಅವಯವಗಳು ಪೂರ್ಣ ಆಗಿರಬೇಕು. ಒಂದು ಅವಯವ ತುಂಡಾಗಿದ್ದರೆ ಅದು ಭದ್ರಕಾಳಿಯ ಬಲಿಗೆ ಆಗುವುದಿಲ್ಲ. ಹಾಗೆ ಪೂರ್ಣವಾದ ಒಂದು ಬಲಿಪಶು ಬೇಕಾಗಿತ್ತು. ನೋಡಿದರು ಬಲಿಪಶು ತುಂಬ ಚೆನ್ನಾಗಿದೆ ಅಂತ, ಒಳ್ಳೆ ಬೆಳೆದ ಕೊಬ್ಬಿದ ಬಲಿಪಶು ತುಂಬ ಚೆನ್ನಾಗಿದೆ ಅಂತ ಖುಷಿಯಾಯಿತು. ಅವನಿಗೆ ಎಣ್ಣೆ ಹಚ್ಚಿದರು, ಅಭ್ಯಂಗ ಮಾಡಿಸಿದರು. ನೋಡಿದ, ಇದು ಒಂದು ಉಪಚಾರ, ನನಗಲ್ಲ ಬಿಡಿ, ಈ ಶರೀರಕ್ಕೆ ಮಾಡಿದ. ಅದಕ್ಕೆ ಗಂಧ ಹಚ್ಚಿದರು, ಪೀತಾಂಬರ ಉಡಿಸಿದರು, ಆಭರಣ ಹಾಕಿದರು, ಮಾಲೆ ಹಾಕಿದರು, ವಾದ್ಯ ಭಜಂತ್ರಿ ಬಾರಿಸಿದರು, ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ. ಯಾಕೆಂತಂದರೆ ಇದು ನನಗಲ್ಲ ಮೆರವಣಿಗೆ, ನನಗೆ ಮೆರವಣಿಗೆ ಅಂತಂದರೆ ನಂತರ ಕೇಳಿ ಮಾಡಬೇಕಿತ್ತು, ನನಗೆ ಮೊದಲೇ ಹೇಳಬೇಕಿತ್ತು. ಎಲ್ಲ ನನ್ನ ಪರಿಚಯನೇ ಇಲ್ಲ. ಅವ್ರಿಗೆ ಯಾರಿಗೋ ಒಂದು ಮೆರವಣಿಗೆ ಮಾಡಿಸಬೇಕಿತ್ತು, ನನಗೆ ಮಾಡಿಸಿದರು ಅಂತ. ಅಂದರೆ ನನಗಲ್ಲ ಅಂತ, ನನಗೆ ಇದರ ವೈಭವ ಅಲ್ಲ ಅಂತ ತಿಳ್ಕೊಂಡ. ನಾಹಂಕರ್ತ ಅಂತ ಅನುಸಂಧಾನದಲ್ಲಿ ಚೆನ್ನಾಗಿತ್ತು. ಹಾಗಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು. ನಾವು ಅನುಸಂಧಾನ ಮಾಡಬೇಕಾದ್ದು ಇದೆ. ಯಾರಾದರೂ ನಮಗೆ ಉಪಚಾರ ಮಾಡಿದರೆ ನನಗೆ ಮಾಡಿದ ಉಪಚಾರ ಅಲ್ಲ, ಅದು ಒಳಗಿದ್ದ ಆ ಸ್ವಾಮಿಗೆ ಮಾಡಿದ್ದು ಅಂತ ಅನುಸಂಧಾನ ಮಾಡಿದರೆ ನಮಗೆ ಮುಂದೆ ವ್ಯಥೆ ಆಗುವುದಿಲ್ಲ ಅಂತ ಕರ್ಕೊಂಡು ಹೋದರು. ಭದ್ರಕಾಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸಿದರು. ಅವರಿಗೆ ಬಲಿಪಶು ಯಾಕೆ ಅಂತಂದರೆ, ಅವರ ರಾಜನಿಗೆ ಮಕ್ಕಳಿರಲಿಲ್ಲ. ಭದ್ರಕಾಳಿಗೆ ಒಂದು ಬಲಿ ಕೊಟ್ಟರೆ ಮಕ್ಕಳಾಗುತ್ತೆ. ನೋಡಿ, ಇಂಥ ಬ್ರಹ್ಮಜ್ಞಾನಿಗಳನ್ನು ಬಲಿ ಕೊಡಬೇಕು, ಅವರಿಗೆ ಮಕ್ಕಳಾಗಬೇಕು. ಎಂಥದ್ದೋನು ಮಗು ಹುಟ್ಟೋದು, ಎಂಥದ್ದೋ ಒಂದು ವ್ಯಕ್ತಿಯನ್ನು ಕಳ್ಕೊಳ್ಳೋದು, ಎಂಥ ಅನರ್ಥ. ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ. ಏನು ಚಿಂತೆ ಆಗಲಿಲ್ಲ. ಆ ಭದ್ರಕಾಳಿಯ ವಿಗ್ರಹ ನೋಡಿಯೇ ಬೆಚ್ಚಿ ಬೀಳಬೇಕು ನೋಡಿ. ಏನಾಗಲಿಲ್ಲ, ನಿರ್ವಿಕಾರನಾಗಿದ್ದ. ಯಾಕೆಂದರೆ ನಿರಂತರ ಭಗವಂತನ ಅನುಸಂಧಾನ ಇರುವವ, ದೇವರ ಸ್ಮರಣೆ ಇರುವವ. ಹಾಗಾಗಿ ಭದ್ರಕಾಳಿಯನ್ನು ನೋಡಿ ಬೆಚ್ಚಿ ಬೀಳಲಿಲ್ಲ ಅಂತೆ. ಆ ಭಯಾನಕವಾದ ರೂಪವನ್ನು ನೋಡಿ. ಭದ್ರಕಾಳಿಯ ಕೈಯಲ್ಲಿ ಕತ್ತಿ ಇತ್ತು. ಆ ಪೂಜೆ ಮಾಡುವ ಅರ್ಚಕರು ಆ ಕೈಯಲ್ಲಿ ಆ ಕತ್ತಿಯನ್ನು ಹಿಡ್ಕೊಂಡ್ರು. ಎಲ್ಲ ಸೇರಿದರು. ಖುಷಿ ಅವರಿಗೆ, ನಾವು ಭದ್ರಕಾಳಿಗೆ ಬಲಿ ಕೊಡ್ತೇವೆ ಅಂತ. ಆ ಕತ್ತಿಯಿಂದ ಭರತನ ಕತ್ತರಿಸಬೇಕು ಅಂತ ಅವರು ಸಂಕಲ್ಪ ಮಾಡಿದರು. ಕತ್ತಿ ಎತ್ತಿದ್ದಾರೆ. ಅಲ್ಲಿವರೆಗೆ ಬಾರದಿದ್ದ ಭದ್ರಕಾಳಿ ಅವತ್ತು ಬಂದಳು ಆ ಪ್ರತಿಮೆಯಿಂದ. ಎಲ್ಲಿ ಯಾರೂ ನೋಡಿಲ್ಲ ಆ ಭದ್ರಕಾಳಿಯನ್ನು. ಎಲ್ಲ ಇವರೇ ಕತ್ತಿಯಿಂದ ತರುವುದು, ಬಲಿ ಕೊಡೋದು. ಅವತ್ತು ಏನು ಅಂದರೆ ಸಾಕ್ಷಾತ್ ಆ ಭದ್ರಕಾಳಿಯೇ ಆ ವಿಗ್ರಹದಿಂದ ಹೊರಗೆ ಬಂದಳು. ಇವರ ಕೈಯಿಂದ ಕತ್ತಿಯನ್ನು ಎಳ್ಕೊಂಡ್ಳು.
ನೋಡ್ತಾರೆ, ಬೆಚ್ಚಿ ಬಿದ್ದರು. ಆ ಒಂಥರ ಖುಷಿಯಾಯಿತು ಅವರಿಗೆ. ಓ, ನಮ್ಮಮ್ಮ ಭದ್ರಕಾಳಿ ಬಲಿ ಕೊಡ್ತಾಳೆ, ಈ ಬಲಿಯನ್ನು ಸ್ವೀಕಾರ ಮಾಡ್ತಾಳೆ ಭರತನನ್ನು ಅಂತ. ಆ ಖಡ್ಗ ತೆಕ್ಕೊಂಡು ಭರತನ ಕತ್ತು ಕತ್ತರಿಸಿದ್ದಲ್ಲ, ಭರತನ ಕತ್ತನ್ನು ಕತ್ತರಿಸಲಿಕ್ಕೆ ಯಾರು ತಯಾರಾಗಿದ್ದಾರೆ ಅವರ ತಲೆಯನ್ನೆಲ್ಲ ಚೆಂಡಾಡಿದ್ಲಂತೆ. ರಾಜನ ತಲೆಯನ್ನೂ ಕತ್ತರಿಸಿಕೊಂಡ್ಲಂತೆ. ಅವಳಿಗೆ ಒಂದು ಬಲಿ ಅಲ್ಲ, 100 ಬಲಿ ಸಿಕ್ಕಿತಂತೆ. ಜಡಭರತರು ನೋಡಿದರು. ನಮಗಾದರೆ ಖುಷಿಯಾಯಿತು. ಏನು ನೋಡಿ ನನ್ನ ತೇಜಸ್ಸು ಸಾಮರ್ಥ್ಯ ಅಂತ ನೋಡಿದರು. ಇದೂ ಒಂದು ವಿಚಿತ್ರ ಅಂತ ನೋಡಿದರು. ಅಲ್ಲಿಂದ ಹೊರಟರು. ಭಗವಂತನ ಸಂಕಲ್ಪ ಅಂತ ಭಾಗವತ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡುತ್ತೆ ಅಂತಂದರೆ, ನಾವು ಭಗವಂತನ ಭಕ್ತರಾದರೆ, ದೇವರನ್ನು ಗಟ್ಟಿಯಾಗಿ ನಂಬಿದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ. ಧಿಯೋಯೋನ ಪ್ರಚೋದಯಾತ್, ಆ ಭದ್ರಕಾಳಿಗೆ ಪ್ರಚೋದನೆ ಮಾಡಿದ. ಇದು ನನ್ನ ಪ್ರಾಣಿ ಅಮ್ಮ, ನಿನ್ನ ಪ್ರಾಣಿ ಅಲ್ಲ, ನಿನ್ನ ಬಲಿ ಕೊಡಲಿಕ್ಕೆ ಯೋಗ್ಯವಾದದ್ದಲ್ಲ, ನೀನು ಬಲಿ ತಗೊಳ್ಬೇಡ, ನೋಡು ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು ಅಂತ ಪ್ರಚೋದನೆ ಮಾಡಿದ. ಆ ಕಲ್ಲಿನಿಂದ ಭದ್ರಕಾಳಿ ಬರುವ ಹಾಗಾಯಿತು. ತಲೆ ಕತ್ತರಿಸಲಿಲ್ಲ, ಬಲಿ ತಗೊಳ್ಳುವವರ ತಲೆಯನ್ನು ಕತ್ತರಿಸ್ತಾಳೆ. ಅಂದರೆ ಭದ್ರಕಾಳಿಯೂ ಕೂಡ ನಮಗೆ ಭದ್ರವಾಗ್ತಾಳೆ, ನಮಗೆ ಭದ್ರವಾದ ರಕ್ಷಣೆಯನ್ನು ಕೊಡ್ತಾಳೆ, ಭದ್ರತೆಯನ್ನು ಕೊಡ್ತಾಳೆ ಅಂತಂದರೆ ಇದು ಭಗವಂತನ ಆರಾಧನೆ, ವಿಷ್ಣುವಿನ ಆರಾಧನೆ ನಾವು ಮಾಡಿದರೆ ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ. ದೇವರ ಹತ್ರ ಹೋಗಿ ಹೇಳಬೇಕಾಗಿಲ್ಲ, ದೇವರೇ ಭದ್ರಕಾಳಿ ಕೊಲ್ತಾಳೆ, ಬಲಿ ಕೊಡ್ತಾರೆ, ನನ್ನನ್ನು ರಕ್ಷಣೆ ಮಾಡು, ಅಪ್ಲಿಕೇಶನ್ ಕೊಡಬೇಕಾಗಿಲ್ಲ. ಸರ್ವಪ್ರಹರಣಾಯುಧನಾದ ಭಗವಂತ ತಾನೇ ಆಯುಧಪಾಣಿಯಾಗಿ ಬಂದು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಜಡಭರತ ಅವನನ್ನು ದೇವರು ರಕ್ಷಣೆ ಮಾಡಿದ, ದೇವರ ಭಕ್ತರು ರಕ್ಷಣೆ ಮಾಡ್ತಾರೆ. ಭದ್ರಕಾಳಿ ರಕ್ಷಣೆ ಮಾಡಿದ್ಲು ಅಂತ. ಭದ್ರಕಾಳಿ ಅಂದರೆ ಹಾಗೆ ಅಂತೆ, ಭದ್ರಂ ಕಲಯತೀತಿ ಭದ್ರಕಾಳಿ. ಕಾಳಿ ಅಂದರೆ ಕಲಯತಿ, ಒಟ್ಟು ಮಾಡುವವಳು, ಸಂಯೋಜನೆ ಮಾಡುವವಳು. ಏನು ಸಂಯೋಜನೆ ಮಾಡ್ತಾಳೆ ಭದ್ರಕಾಳಿ ಅಂದರೆ? ಕೆಟ್ಟದ್ದನ್ನಲ್ಲ, ಭದ್ರಂ ಕಲಯತಿ. ಯಾವುದು ಮಂಗಳನೋ, ಯಾವುದು ಲೋಕ ಕಲ್ಯಾಣನೋ ಅದನ್ನೇ ಮಾಡ್ತಾಳೆ ಹೊರತು ಅಭದ್ರವಾದ್ದನ್ನು ಮಾಡುವುದಿಲ್ಲ. ಹಾಗಾಗಿ ಭದ್ರಕಾಳಿ ಜಡಭರತನ ತಲೆಯನ್ನು ಕತ್ತರಿಸಲಿಲ್ಲ, ಅವರ ಬಲಿ ಕೊಡುವವರ ತಲೆಯನ್ನು ಕಡಿದು ಹಾಕ್ತಾಳೆ. ಹಾಗಾಗಿ ದೊಡ್ಡವರಿಗೆ ನಾವು ಮಾಡುವ ದ್ರೋಹ ಅದು ನಮಗೆ ಅಪಾಯಕ್ಕೆ ಕಾರಣ. ನಾವು ಯಾರಿಗಾದರೂ ದೊಡ್ಡವರಿಗೆ ಏನಾದರೂ ಮಾಟ ಮಂತ್ರ ಕೃತ್ಯ ಅಂತ ಅವರಿಗೆ ದ್ರೋಹ ಅಂತ ಶಾಪ ಅಂತ ನಾವು ಹಾಕಿದರೆ ಅದು ವಾಪಸ್ ನಮಗೆ ಗೋಡೆಗೆ ಬಡಿದ ಚೆಂಡು ವಾಪಸ್ ನಮಗೇ ಬಡಿದು ನಮ್ಮ ತಲೆಗೆ ಹೇಗೆ ಆಘಾತಕ ಆಗುತ್ತೆ, ಹಾಗೆ ದೊಡ್ಡವರ ಬಗ್ಗೆ ಮಾಡಿದ ದ್ರೋಹ ಅದು ನಮಗೆ ಭಯವನ್ನು ಉಂಟು ಮಾಡಿಕೊಡುತ್ತೆ. ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಜಡಭರತನನ್ನು ತೀರ್ಮಾನ ಮಾಡಿದರೆ ಭದ್ರಕಾಳಿ ಅವರ ತಲೆಯನ್ನೇ ಚೆಂಡಾಟ ಆಡಿ ಸ್ವೀಕಾರ ಮಾಡಿದ್ಲು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ನೇಪಾಳಕ್ಕೆ ಹೋದರೆ ಇವತ್ತೂ ನೀವು ನೋಡ್ಬೋದು, ಕಾಮಾಕ್ಷಿ ಅಲ್ಲ, ಅಲ್ಲಿ ಆ ದೇವಸ್ಥಾನ ಇದೆ, ಭದ್ರಕಾಳಿಯ ದೇವಸ್ಥಾನ ಇವತ್ತೂ ಇದೆ. ಇವತ್ತೂ ಬಲಿ, ನರಬಲಿ ಇಲ್ಲ, ಬಲಿ ಇದೆ, ಇವತ್ತೂ ಬಲಿ ಕೊಡ್ತಾರೆ. ಆ ಜಾಗಗಳೆಲ್ಲ ಇವತ್ತೂ ಇದೆ. ಆ ಗಂಗಾ ಇದು ಗಂಡಕಿ ತೀರದಲ್ಲಿ ಒಂದು ಸಲ ಸಂಚಾರ ಮಾಡಿದರೆ ಈ ಜಾಗವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ. ವಿಷ್ಣು ಭಕ್ತನಾದಂತಹ ಜಡಭರತ ಆನಂದದಿಂದಲೇ ಹೋದ, ಯಾವಾಗಲೂ ಆನಂದನೇ. ಅಲ್ಲಿ ಮೆರವಣಿಗೆಯಲ್ಲಿ ಹೋದಾಗಲೂ ಆನಂದ, ಅವರು ಕೊಲ್ಲಿಕ್ಕೆ ಕತ್ತಿ ಎತ್ತಿದಾಗಲೂ ಕೂಡ ಆನಂದನೇ. ಸಾಮಾನ್ಯವಾಗಿ ಕತ್ತಿ ಎತ್ತಿದಾಗ ನಮಗೆ ಭಯ ಆಗುತ್ತೆ, ಕೊಲ್ತಾರೆ ಅಂತ. ಭಯ ಆಗಲಿಲ್ಲ ಅಂತೆ. ಯಾಕೆಂತಂದರೆ ನಂದಲ್ಲ. ಭಯ ಆಗೋದು ಯಾವಾಗ ಅಂತಂದರೆ, ನಾನು ಈ ಶರೀರದಿಂದಲೇ ಇರುವುದು, ನಾನೇ ಶರೀರ ಅಂತ ಆದರೆ ನಮಗೆ ಭಯ ಆಗೋದು. ನಾನು ಶರೀರ ಅಲ್ಲ, ಇದು ಬೇರೆ, ಇದು ಏನೋ ಬೇರೆ ವಸ್ತು, ನಂದಲ್ಲ. ನೋಡಿ, ಒಂದು ಶಾಲು ಹೊದ್ದಿರ್ತೇವೆ ಅಂತ ಇಟ್ಕೊಳ್ಳಿ. ಈ ಶಾಲನ್ನು ಯಾರೋ ಹೇಳ್ಕೊಂಡು ಹೋದ, ನಮಗೆ ದುಃಖ ಆಗೋದಿಲ್ಲ. ಶಾಲು ಹೋದರೆ ಇನ್ನೊಂದು ಬರುತ್ತೆ, ನಂದಲ್ಲ, ನಾನಲ್ಲ, ಅದು ಶಾಲೆ ನಾನಲ್ಲ. ಜಡಭರತರಿಗೆ ಏನು ಅನುಸಂಧಾನ ಅಂತಂದರೆ, ಇದು ಕತ್ತಿಯಿಂದ ಕಡಿದರೆ ಈ ಶರೀರ ಹೋದರೆ ನಾನೇ ಸಾಯ್ತೇನೆ, ನಾನು ಸಾಯುವುದಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ. ಆ ಜ್ಞಾನ ಅವರಿಗೆ ಇದ್ದದ್ದರಿಂದಾಗಿ ಯಾವ ದುಃಖನೂ ಆಗಲಿಲ್ಲ. ಈ ಶರೀರ ಬಿಡಲೇಬೇಕು ಅಂತಿತ್ತು. ಇದು ಪ್ರಾರಬ್ಧ ಶರೀರ, ಇದು ಕೊನೇ ಶರೀರ. ಇದು ಹೋಯಿತು ಅಂತಂದರೆ ಮತ್ತೆ ಭಗವಂತನ ಲೋಕನೇ ಅವರಿಗೆ. ಹಾಗಾಗಿ ಇದು ಹೋಗುವುದು ಇಷ್ಟ, ಹೋಗಲಿಲ್ಲ. ಇದು ಒಂದು ರೀತಿಯಲ್ಲಿ ಅವರಿಗೆ ವ್ಯಥೆ, ಅದು ಬೇಜಾರಾಗಲಿಲ್ಲ.
ಯಾವಾಗ ಹೋಗಬೇಕೋ ಆವಾಗಲೇ ಹೋಗೋದು. ಅದಕ್ಕೆ ಮೊದಲು ನಾವು ಗಡಿಬಿಡಿ ಮಾಡಿದರೆ ಆಗುವುದಿಲ್ಲ, ಅದೂ ಗೊತ್ತು ಅವರಿಗೆ. ಹಾಗಾಗಿ ಅವರಿಗೆ ಚಿಂತೆನೂ ಆಗಲಿಲ್ಲ, ಖುಷಿಯೂ ಆಗಲಿಲ್ಲ, ನಿರ್ವಿಕಾರವಾಗಿದ್ದರು. ಪ್ರಪಂಚದಲ್ಲಿ ನಮ್ಮ ಶತ್ರುಗಳು ಯಾರಾದರೂ ಹೊಡೆದರೆ ಅಯ್ಯೋ ಖುಷಿಯೂ ಪಡಬಾರ್ದಂತೆ, ಬೇಜಾರನೂ ಪಡಬಾರ್ದಂತೆ. ಅದು ಏನಾಗಬೇಕೋ ಯಾವ ಕಾಲದಲ್ಲಿ ಅದಾಯಿತು ಅಂತ ಅನುಸಂಧಾನ ಮಾಡಬೇಕಂತೆ. ಜಡಭರತರು ಮುಂದೆ ಸಾಗ್ತಾರೆ. ಅದು ಯುಕ್ಷುಮತಿ ನದಿ ತೀರ. ಆ ತೀರದಲ್ಲಿ ಅವರು ಸಂಚಾರ ಮಾಡುವಾಗ ಒಂದು ಪಲ್ಲಕ್ಕಿ ಬಂತು. ಪಲ್ಲಕ್ಕಿಯನ್ನು ಹೊತ್ತ ಬೋಬಿಗಳು ಬರ್ತಿದ್ರು. ರಾಜ ಕೂತಿದ್ದ. ರಾಜ ಕಾಣೋದಿಲ್ಲ, ರಾಜ ಕೂತಿದ್ದ. ಜಡಭರತ ನಿರ್ವಿಕಾರ. ನಮಗೆ ಒಂದು ಪಲ್ಲಕ್ಕಿ ಬಂದಂದ್ರೆ ಏನಿರ್ತದೆ ಅಂತ ಇಣಿಕೆ ನೋಡ್ತೇವೆ, ಅದೂ ಇಲ್ಲ. ಅದರಲ್ಲಿಯೂ ಏನೋ ಒಂದು ಉತ್ಸಾಹ ಕುತೂಹಲ ಏನೂ ಇಲ್ಲ. ಬರ್ತಿತ್ತು, ಪಲ್ಲಕ್ಕಿ ಹೋಗ್ತಾ ಇತ್ತು. ಜಡಭರತರು ಅವ್ರದ್ದೂ ಪ್ರಯಾಣ ಸಾಗ್ತಿತ್ತು. ಅಲ್ಲಿ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಒಬ್ಬ ಆಳು ಕಡಿಮೆ ಆಗಿತ್ತು. ಯಾರಿದ್ದಾರೆ ಹೊರಲಿಕ್ಕೆ ಅಂತ. ಕೊನೆಗೆ ಈ ಜಡಭರತರ ಹತ್ರ ಬಂದ ಒಬ್ಬ ವ್ಯವಸ್ಥಾಪಕ. ಈ ಪಲ್ಲಕ್ಕಿ ಹೊರಲಿಕ್ಕೆ ಒಬ್ಬ ಬೇಕಾಗಿದೆ, ನೀನು ಪಲ್ಲಕ್ಕಿ ಹೊರ್ತೀಯ ಅಂತ. ಆಗಲಿ ಅಂತ ಹೇಳಿದ. ನನಗೆ ಗೊತ್ತಿಲ್ಲ, ನನಗೆ ಎಷ್ಟು ಕೊಡ್ತಿ, ಯಾವ ಪ್ರಶ್ನೆನೂ ಇಲ್ಲ. ಇವ ಯಾರು ರಾಜ, ನಾನು ಯಾಕೆ ಹೊರಬೇಕು, ಅದು ಕೇಳಲೂ ಇಲ್ಲ. ಹೋದ, ಹೆಗಲು ಕೊಟ್ಟ, ಪಲ್ಲಕ್ಕಿಯನ್ನು ಹೊತ್ತ. ಹೊತ್ತೆ ಅಂತ ಹೇಳುವಂಥ ಅವರಿಗೆ ಅನುಸಂಧಾನ ಏನೂ ಇಲ್ಲ. ಹೆಗಲು ಕೊಟ್ಟ, ಪಲ್ಲಕ್ಕಿ ಏನು ಹೊತ್ತ, ಮುಂದೆ ಸಾಗಿದ. ಪಲ್ಲಕ್ಕಿ ಮುಂದೆ ಹೋಗಲೇ ಇಲ್ಲ. ಹೋಗೋದು ಬಿಡಿ, ಸರಿಯಾಗಿ ನಿಲ್ಲೂ ಇಲ್ಲ. ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು. ರಹುಗಣ ರಾಜ, ಅವನ ಪಲ್ಲಕ್ಕಿ ಅದು ಅಲ್ಲಾಡುವುದಂದರೆ ಸಾಮಾನ್ಯ ಸಂಗತಿಯ. ಪಲ್ಲಕ್ಕಿ ಅಲ್ಲಾಡಿತು. ರಹುಗಣನಿಗೆ ಕೋಪ ಬಂತು. ಯಾರಿಗೂ ಆದರೂ ಅಷ್ಟೇ, ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಏನಾದರೂ ಗಾಡಿ ಲಟ ಲಟ ಅಂತ ಅಂದಿತ್ತು ಅಂತಂದರೆ ನಾವು ಬೈಯೋದು ಡ್ರೈವರಿಗೇನೆ. ನಾವು ರಸ್ತೆಗೆ ಬೈಯೋದಿಲ್ಲ, PWDಗೆ ಬೈಯೋದಿಲ್ಲ. ಯಾಕೆಂದರೆ ಅದಕ್ಕೆ ಕಾರಣ ಡ್ರೈವರ್ ಅಂತ. ಇಷ್ಟು ಮಾಡೋದು ಅನರ್ಥ ಡ್ರೈವರ್ ಅಂತ. ಡ್ರೈವರ್ ಸರಿ ಕರ್ಕೊಂಡು ಹೋಗು ಅಂತ. ಇಲ್ಲ ಸರ್, ಅದು ಹೊಂಡ ಇದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಗಾಡಿ ಸರಿಯಾಗಿ ಹೋಗಬೇಕು ಅಷ್ಟೇ. ರಹುಗಣನ ಪಲ್ಲಕ್ಕಿ ಅಲ್ಲಾಡಿತು. ಯಾರಿಗೆ ಜೋರು ಮಾಡಬೇಕು? ಡ್ರೈವರ್ ಅಂದರೆ ಯಾರು? ಹೊತ್ಕೊಂಡು ಹೋಗುವವರೇ ಡ್ರೈವರ್. ಹೊತ್ಕೊಂಡ ಮೇಲೆ ವ್ಯವಸ್ಥಾಪಕನಿಗೆ ಹೇಳಿದ, ನೋಡು ಪಲ್ಲಕ್ಕಿ ಅಲ್ಲಾಡ್ತಾ ಇದೆ, ಏನು ಮೆಲ್ಲ ಹೋಗು. ಅಂದರೆ ಪಲ್ಲಕ್ಕಿ ಮೆಲ್ಲ ಹೋಗಬೇಕು ಅಂತಂದರೆ ನನ್ನ ಜೀವ ಉಳಿಬೇಕು ಅಂತ ಅಷ್ಟೇ. ಒಂದು ನಾನು ಸಾಯಬಾರ್ದು, ನಾನು ಬೀಳಬಾರ್ದು, ನನ್ನ ಕೈಕಾಲು ಮುರಿಬಾರ್ದು, ನನಗೇನು ತೊಂದರೆ ಆಗಬಾರ್ದು ಅಂತ ಅವನಿಗೆ ಕಾಳಜಿ. ಒಬ್ಬ ಶರೀರದ ಮೇಲೆ ಅಭಿಮಾನ ಪರಾಕಾಷ್ಠೆ ಇರುವ ಒಬ್ಬ, ದೇಹದ ಮೇಲೆ ಅಭಿಮಾನ ಶೂನ್ಯನಾದವ ಇನ್ನೊಬ್ಬ. ಪಲ್ಲಕ್ಕಿಯಲ್ಲಿ ಕೂತವ ಅಭಿಮಾನ ಪಾತ್ರನಾದವ, ದೇಹದ ಮೇಲೆ ಏನು ಅಭಿಮಾನ ಅವನಿಗೆ. ಪಲ್ಲಕ್ಕಿಯನ್ನು ಹೊತ್ತವನಿಗೆ ಕಿಂಚಿತ್ತೂ ಅಭಿಮಾನ ಇಲ್ಲ. ಅಂದರೆ ಪಲ್ಲಕ್ಕಿಯಲ್ಲಿ ಕೂತವನ ಮೇಲೆ ಅಂತಲ್ಲ, ತನ್ನ ಶರೀರದ ಮೇಲೇ ಅಭಿಮಾನ ಇಲ್ಲ ಅಂಥವ ಪಲ್ಲಕ್ಕಿ ಹೊತ್ತವ. ದೇವರು ಎಂಥ ಸಂಯೋಜನೆ ಮಾಡಿದರು ನೋಡಿ. ಆ ಪಲ್ಲಕ್ಕಿಯಲ್ಲಿ ಕೂತವನ ಪಲ್ಲಕ್ಕಿ ಇನ್ನೂ ಅಲ್ಲಾಡಿತು. ಜೋರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ಪಲ್ಲಕ್ಕಿ ಸರಿಯಾಗಿ ಹೊತ್ಕೊಂಡು ಹೋಗಿ, ನೀವು ಸಂಬಳ ಕೊಡೋದಿಲ್ವಾ? ಚೆನ್ನಾಗಿ ಹೊತ್ಕೊಂಡು ಹೋಗಿ. ಪಲ್ಲಕ್ಕಿಯಲ್ಲಿ ಕೂತವನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಜಾಗ್ರತೆ, ಸರಿಯಾಗಿ ಹೊರಬೇಕು, ಇಲ್ಲಿದ್ದರೆ ಶಾಸನೆ ಮಾಡ್ತೇನೆ. ಎಲ್ಲ ನುಣುಚಿಕೊಂಡ್ರು. ರಾಜ ನಾನಲ್ಲ 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 ನಾನಲ್ಲ, ಮತ್ತೆ ಯಾರು? ಈ ಹೊಸ್ಬಾ ಅಂತ ಅವನ ಮೇಲೆ ಹಾಕಿದ್ರು. ಯಾಕೆಂದರೆ ಅವನು ಮಾತಾಡೋದಿಲ್ಲ, ಮೌನ. ಹಾಗಾಗಿ ಯಾರು ಮಾತಾಡುವುದಿಲ್ಲ, ಎಲ್ಲ ತಪ್ಪನ್ನು ಅವರ ಮೇಲೆ ಹೊರಿಸಿಬಿಟ್ರು. ಎಲ್ಲರೂ ತಪ್ಪಿಸಿಕೊಂಡ್ರು. ಜಡಭರತನಿಗೆ ಬೇಜಾರೇನೂ ಆಗಲಿಲ್ಲ. ನಾನಲ್ಲ ಅಂತ ಅವನು ಹೇಳಲಿಕ್ಕೆ ಹೋಗಲೂ ಇಲ್ಲ. ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋದ. ಅವನ ಮೇಲೊಂದು ಅಪವಾದ ಹಾಕಿದರು. ಇರಲಿ, ಇದೊಂದು ಅಪವಾದ, ಇಷ್ಟೊಂದು ಅಪವಾದಗಳಿವೆ, ಇದೊಂದು ಅಪವಾದ ನನಗೇನು ಮಾಡುತ್ತೆ ಅಂತ ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೊರಟ ಜಡಭರತ. ರಾಜ ಬೈಯುವುದು ನಿಲ್ಲಿಸಲಿಲ್ಲ. ಆ ಜಡಭರತನಿಗೆ ಬೈಲಿಕ್ಕೆ ಶುರು ಮಾಡಿದ. ಪಾಪ, ತೆಳ್ಳಗಿದ್ದಿ, ಹೊರಲಿಕ್ಕೆ ಶಕ್ತಿ ಇಲ್ಲ, ಮುದುಕನಾಗಿದ್ದಿ, ಕಾಣುವುದಿಲ್ಲ ಕಣ್ಣು, ಏನು ಕಷ್ಟ ಪಾಪ, ನೋಡು ಪಲ್ಲಕ್ಕಿ, ಜಾಗ್ರತೆ ಅಂತ ಹೇಳಿದ. ಮಾತಾಡಲಿಲ್ಲ ಅವರು. ಇನ್ನೂ ಪಲ್ಲಕ್ಕಿ ಜಾಸ್ತಿ ಅಲ್ಲಾಡಿತು. ಅವನಿಗೆ ಪಲ್ಲಕ್ಕಿ ಅಲ್ಲಾಡಿಸಬೇಕು ಅಂತ ದುರುದ್ದೇಶ ಏನೂ ಇರಲಿಲ್ಲ. ಅದು ದೇಹ ಅಲ್ಲಾಡಿತು, ಪಲ್ಲಕ್ಕಿ ಅಲ್ಲಾಡಿತು. ದೇಹ ಯಾಕೆ ಅಲ್ಲಾಡಿತು ಅಂತಂದರೆ, ಒಂದು ಕಾಲು ಎತ್ತಿ ಇನ್ನೊಂದು ಕಾಲು ಇಡಬೇಕು.
ಒಂದು ಕಾಲು ಎತ್ತಿ ಕಾಲು ಇಡಬೇಕು ಅಂದರೆ ಎಲ್ಲಿ ಇಡಬೇಕು ಅಂತ ಪ್ರಶ್ನೆ. ಕಾಲು ಇಡುವ ಜಾಗ ಬೇಕಲ್ವ, ಇಡ್ಲಿಕ್ಕೆ ಜಾಗ ಬೇಕಲ್ವಾ, ಎಲ್ಲಿ ಇಡಬೇಕು? ಕಾಲು ಇಡಬೇಕು ಅಂತ ಹೊರಟ ಇಡ್ಲಿಕ್ಕೆ ಜಾಗ ಇಲ್ಲ. ಈ ಮಡಿಯವರ ಹಾಗೇನೆ, ಮಡಿಯವರು ಕಾಲು ಎತ್ತಿ ಕಾಲು ಇಡಬೇಕು ನೋಡಿ, ಅಲ್ಲಿ ಇಡಬೇಕು ಅಂತಂದರೆ ನೀರು ಕಾಣಿಸ್ತದೆ, ಅಯ್ಯೋ ಆ ಕಾಲು ಇಡ್ಲಿಕ್ಕೆ ಆಗೋಲ್ಲ. ಬೇರೆ ಕಾಲಿಡುವಾದ್ರೆ ನೂಲು ಕಾಣಿಸ್ತು, ಕಾಲು ಇಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಕಾಲಿಡುವ ಅಂತಂದರೆ ಅಲ್ಲಿ ಕಸ ಕಾಣಿಸ್ತು, ಕಾಲು ಒಂದು ಕಾಲೇ ಒಂದೇ ಕಾಲಲ್ಲಿ ನಿಂತುಕೊಂಡು ಹೋಗಬೇಕು. ಎಷ್ಟು ಕಷ್ಟ, ಎಷ್ಟು ಕಡ ಮಡಿ ಅಂತಂದರೆ. ಹಾಗೆ ಜಡವರದರ ಸ್ಥಿತಿ ಅಂದರೆ ಹಾಗಾಯಿತು. ಒಂದು ಕಾಲು ಇಡಬೇಕು ಅವರಿಗೆ, ಕಾಲಿಡಲಿಕ್ಕೆ ಜಾಗನೇ ಇಲ್ಲ. ಯಾಕೆಂತಂದರೆ ಎಲ್ಲಿ ಹೋದರೂ ಒಂದಲ್ಲ ಒಂದು ಪ್ರಾಣಿ ಅಲ್ಲಿದೆ. ಒಂದೋ ಇರುವೆ, ಒಂದೋ ಹುಳ, ಒಂದೋ ಹುಪ್ಪಟ, ಏನೋ ಒಂದೊಂದು ಅಲ್ಲಿದೆ. ಕಾಲಿಟ್ಟರೆ ಇರುವೆ, ನಾನು ಇರುವೆ ಅಂತ ಹೇಳಲಿಕ್ಕಾಗಲ್ಲ, ನಾನು ಇರುವುದಿಲ್ಲ ಅಂತ ಆಗಿಬಿಡುತ್ತೆ. ಅಯ್ಯಯ್ಯೋ, ನಾನು ಕಾಲಿಟ್ಟಿದ್ದರಿಂದ ಎಲ್ಲಿಯೂ ಇರಬೇಕಾದ ಇರುವೆ ಇರಲಿಕ್ಕೇ ಇಲ್ಲ ಅಂತಾದರೆ ನಾನು ಅದಕ್ಕೆ ಕಾರಣ ತೆಗೆದ. ಇನ್ನೊಂದು ಈ ಇರುವೆ ಅಂತಂದರೆ ಅದು ಒಂಟಿ ಜೀವನ ಅಲ್ಲ, ಅದು ಸಾಮೂಹಿಕ ಜೀವನ. ಹಾಗಾಗಿ ಒಂದು ಇರುವೆ ಅಂತಂದರೆ ಒಂದು ಇಷ್ಟಿಷ್ಟು ಇರುವೆಗಳು ಇರ್ತವೆ, ಒಟ್ಟಿಗೆ ಇರ್ತವೆ. ಎಲ್ಲಿ ಕಾಲಿಡೋದು? ಹಾಗಾಗಿ ಅದು ಕಾಲು ಉದ್ದಕ್ಕೆ ಎಳೆಯಬೇಕು. ಇನ್ನೊಂದು ಕಡೆ ಕಾಲಿಡೋಣ ಅಂತಂದರೆ ಅಲ್ಲೊಂದು ಹಲ್ಲಿ, ಹುಪ್ಪಟ, ಏನೋ ಒಂದು ಪ್ರಾಣಿ. ಕಾಲಿಡಲಿಕ್ಕೆ ಒಂದೇ ಕಾಲಲ್ಲಿ ಬ್ಯಾಲೆನ್ಸ್ ಎಷ್ಟು ಹೊತ್ತು ಮಾಡ್ಬೋದು? ಇದು ರಾಜನಿಗೆ ಅರ್ಥ ಆಗುತ್ತಾ? ಇದು ಜಡಭರತರ ಸಮಸ್ಯೆ. ಹಾಗಾಗಿ ಕಾಲಿಡಲಿಕ್ಕಾಗದೆ ಒಂದು ಕಾಲಲ್ಲಿ ನರ್ತನ ಮಾಡಬೇಕು ಜಡಭರತರು. ಅಷ್ಟಾಗುವಾಗ ಪಲ್ಲಕ್ಕಿ ಅಲ್ಲಾಡಿತು. ಒಂದ್ಸಲ ಅರ್ಥ ಮಾಡಿಕೊಳ್ಳಿ, ಪಲ್ಲಕ್ಕಿಯನ್ನು ಹೊತ್ತವರು ಜಡಭರತರು ಅಂತಾಯಿತು. ಯಾಕೆಂತಂದರೆ ಉಳಿದವರು ಹೊತ್ತಿದ್ರೆ ಪಲ್ಲಕ್ಕಿ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕಿತ್ತು ನೋಡಿ. ಜಡಭರತರು ಅಲ್ಲಾಡಿದ್ರಿಂದ ಪಲ್ಲಕ್ಕಿ ಅಲ್ಲಾಡ್ತದೆ ಅಂತಂದರೆ ಜಡಭರತರದ್ದೇ ಶಕ್ತಿ ಅದರಲ್ಲಿ ಇರುವುದು, ಹೊರುವವರು ಅವರು ಅಂತಾಯಿತು. ಅಂದರೆ ಪಲ್ಲಕ್ಕಿ ಅಲ್ಲಾಡಿಸಿದ್ದು ಜಡಭರತರು. ರಾಜನ ಪಲ್ಲಕ್ಕಿ ಜೋರಲ್ಲಾಡಿತು. ಜೋರಲ್ಲಾಡಿದಾಗ ಶಬ್ದ ಜಾಸ್ತಿ ಆಗುತ್ತೆ ಅಲ್ವಾ, ಕಿರ್ಚಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗೆ ರಘುಗಣರು ಜೋರು ಮಾಡಿದರು. ಜೀವನ್ಮೃತ, ಬದುಕಿ ಸತ್ತವ, ಸತ್ತವನು ಅಲ್ಲ ಬದುಕಿದವನು ಅಲ್ಲ ಅಂತ, ಜೀವನ್ಮೃತ ಅಂತ. ಜೀವನ್ಮೃತ ಅಂತಂದರೆ ಬದುಕಿದ್ದೀಯಾ, ಸತ್ತಿದ್ದೀನಿ, ಸತ್ತಿದ್ದೀಯಾ, ಬದುಕಿದ್ದಿ. ಯಾಕೆಂತಂದರೆ ಬದುಕಿದ್ದಿ ಅಂತ ಹೇಳಿದರೆ ಯಾಕೆ ಸರಿಯಾಗಿ ಬರುವುದಿಲ್ಲ, ಸತ್ತಿದ್ದಿ ಅಂತ ಹೇಳಿದರೆ ನಡ್ಕೊಂಡು ಹೇಗೆ ಹೋಗ್ತಾ ಇದ್ದಿ. ಜೀವನ್ಮೃತ ಅಂತ ಬೈತಾನೆ. ಅಯ್ಯೋ ನೀನು ದುರ್ಬಲ ಅಂತ ಹೇಳ್ತಾನೆ, ಹೊರಲಿಕ್ಕೆ ಆಗದಿದ್ದವ ಅಂತ ಹೇಳ್ತಾನೆ. ಎಷ್ಟೆಲ್ಲ ನಂಜು ಕಾರಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ನೇರ ಶಬ್ದ ಇಲ್ಲದೆ ನಂಜಿನ ಮಾತಿನಿಂದ ಅಂತಹ ಜ್ಞಾನಿಗಳಾದ ಜಡಭರತರನ್ನು ಕೆಣಗಿದ. ಎಂದೂ ಮಾತಾಡದಿದ್ದ ಜಡಭರತರು ಬಾಯಿ ತೆಗೆದರು. ಇದು ರಘುಗಣನ ಭಾಗ್ಯ. ಏನು ಮಾತಾಡಿದರು ಅಂದರೆ ಒಂದೇ ಶಬ್ದ, ನಿನ್ನ ಪಲ್ಲಕ್ಕಿಯನ್ನು ಹೊತ್ತವ ನಾನಲ್ಲ, ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ನಾನಲ್ಲ, ಯಾರು ಅಲ್ಲಾಡಿಸಿದ್ದಾರೆ ಅವರ ಹತ್ರ ಕೇಳು, ಯಾರು ಹೊತ್ತಿದ್ದಾರೆ ಅದಕ್ಕೆ ಅವರು ಜವಾಬ್ದಾರಿ ಅಂತ ಒಗಟಿನ ಮಾತಲ್ಲಿ ರಘುಗಣರನ್ನು ತಣ್ಣಗೆ ಮಾಡಿಸಿದ. ರಘುಗಣರಿಗೆ ಅರ್ಥ ಆಗಲಿಲ್ಲ ಈ ಭಾಷೆ. ನಿನ್ನ ಪಲ್ಲಕ್ಕಿ ಹೊತ್ತವ ನಾನಲ್ಲ, ನಿನ್ನ ಪಲ್ಲಕ್ಕಿ ಅಲ್ಲಾಡಿಸ್ಲಿಕ್ಕೆ ಕಾರಣನಾದವ ನಾನಲ್ಲ, ಯಾರು ಕಾರಣ ಅವನಲ್ಲಿ ಪ್ರಶ್ನೆ ಮಾಡು ಅಂತಂದರೆ ಅವನಿಗೆ ಇದು ವೇದಾಂತ ಅರ್ಥ ಆಗಲಿಲ್ಲ. ಪಲ್ಲಕ್ಕಿ ನಿಲ್ಲಿಸಿ ಅಂತ ಹೇಳ್ದ, ಪಲ್ಲಕ್ಕಿ ಇಳಿಸಿ ಅಂತ ಹೇಳ್ದ, ಪಲ್ಲಕ್ಕಿಯನ್ನು ಕೆಳಗಿಳಿಸ್ದ. ಪಲ್ಲಕ್ಕಿಯಿಂದ ಕೆಳಗಿಳಿತಾನೆ. ರಘುಗಣರನ್ನು ಇಡೀ ನೋಡ್ತಾನೆ, ಅವನ ಹೆಗಲು ನೋಡ್ತಾನೆ. ಹೆಗಲು ನೋಡಿದರೆ ಅದರಲ್ಲಿ ಯಜ್ಞೋಪವೀತ ಇತ್ತು. ನೋಡಿದ, ಬೆಚ್ಚಿ ಬಿದ್ದ, ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವ ಹೇಳಿದ, ನಾನು ಯಾವುದಕ್ಕೂ ಭಯಪಡುವವ ಅಲ್ಲ. ಅವನು ಹೇಳಿದ, ಇಂದ್ರಸ್ಯ ವಜ್ರಾತ್, ದೇವೇಂದ್ರನ ವಜ್ರ ನನಗೆ ಭಯ ಕೊಡುವುದಿಲ್ಲ. ಸಾಮಾನ್ಯವಾಗಿ ಇಂದ್ರನ ವಜ್ರ ಇದ್ದಕ್ಕೆ ಎಲ್ಲರೂ ಹೆದರ್ತಾರೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್, ದೇವೇಂದ್ರನ ವಜ್ರಾಯುಧ ನನಗೆ ಭಯ ಇಲ್ಲ. ಏನು ವಜ್ರಾಯುಧ ಬಿದ್ದರೆ ಕೈಯೋ ಕಾಲೋ ಮರೀತೆ ಅಷ್ಟೇ, ನನಗೆ ಭಯ ಇಲ್ಲ. ನಾ ತ್ರಕ್ಷಶೂಲಾತ್, ರುದ್ರದೇವರ ತ್ರಿಶೂಲಕ್ಕೆ ಭಯಪಡ್ತಾರೆ, ಅದಕ್ಕೂ ನನಗೆ ಭಯ ಇಲ್ಲ. ನಾ ಯಮಸ್ಯ ದಂಡಾತ್, ಯಮದೇವರ ದಂಡಕ್ಕೆ ಎಲ್ಲರೂ ಭಯಪಡ್ತಾರೆ, ನಾನು ಸಾಯಬೇಕು ಅಂತಲೇ ಇದ್ದವ, ನನಗೆ ಭಯನೇ ಇಲ್ಲ. ಮತ್ತು ಭಯಪಡೋದು ಯಾವುದಕ್ಕೆ? ಒಂದಕ್ಕೆ ಮಾತ್ರ, ವಿಶಂಕೆ ವಿಪ್ರಕುಲ ಅವಮಾನಾತ್, ವಿಪ್ರಕುಲಕ್ಕೆ ಅವಮಾನ ಆಗುತ್ತೆ ಅಂತಂದರೆ ನನಗೆ ಭಯ. ಆದರೆ ಎಂತಹ ಯಜ್ಞೋಪವೀತ ಹಾಕಿಕೊಂಡ ವಿಪ್ರಕುಲ ಇದು, ಅಬ್ಬಾ ಬೆಂಕಿ, ಉರಿಯುವ ಬೆಂಕಿ, ಅದಕ್ಕೆ ನಾನು ಅವಮಾನ ಮಾಡಿದೆ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದೆ, ತಪ್ಪಾಯಿತು ಅಂತ ಶರಣಾಗತನಾದ ಅಂತೆ. ಒಂದು ಸಲ ನೆನಪಿಸಿಕೊಳ್ಳಿ, ಯಜ್ಞೋಪವೀತಕ್ಕೆ ಎಷ್ಟು ಪವರ್ ಇದೆ ಅಂತ.
ಅವನು ಯಜ್ಞೋಪವೀತ ನೋಡಿಯೇ ನಮಸ್ಕಾರ ಮಾಡಿತ್ತು. ಅಂದರೆ ಯಜ್ಞೋಪವೀತ ಅನ್ನೋದು ಏನೂ ಮಾಡಬಲ್ಲದು, ಇಡೀ ಜಗತ್ತನ್ನು ಕಟ್ಟಿ ಹಾಕುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ. ಅಲ್ಲಿರುವ ಗಂಟು ಅದು ಮುಖ ಗಂಟು ಮಾಡಲಿಕ್ಕಿರುವಂಥದ್ದಲ್ಲ. ಅಯ್ಯೋ ಈ ಯಜ್ಞೋಪವೀತ ಇದ್ದದ್ದಕ್ಕೆ ಈ ಗ್ರಾಚಾರ ಬಂತಲ್ಲ, ಬೆಳಿಗ್ಗೆ ಬೇಗ ಏಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಒಂದು ತಂಬಿಗೆ ನೀರು ಚೆಲ್ಲಬೇಕು, ಯಾರಿಗೆ ಬೇಕು ಈ ಗ್ರಾಚಾರ ಅಂತ ಗಂಟು ಹಾಕ್ಕೊಳ್ಬೇಡಿ, ಮುಖ ಗಂಟು ಹಾಕ್ಕೊಳ್ಬೇಡಿ. ಏನೇನು ಸಮಸ್ಯೆಯ ಕಗ್ಗಂಟುಗಳಿವೆ ಅದನ್ನೆಲ್ಲ ಬಿಡಿಸುವ ಶಕ್ತಿ ಈ ಯಜ್ಞೋಪವೀತಕ್ಕಿದೆ. ನೋಡಿ, ರಾಜ ನಮಸ್ಕಾರ ಮಾಡಿದ. ನಮಸ್ಕಾರ ರಾಜನಿಗೆ ಎಲ್ಲರೂ ಮಣಿಬೇಕು. ರಾಜ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದ. ಯಾಕೆಂತಂದರೆ ಆ ಗಂಟಿನ ಒಳಗೆ ಎಲ್ಲ ದೇವತೆಗಳಿರ್ತಾರೆ ಅಂತೆ. ಅದರಲ್ಲಿ ಪ್ರಣವ ಪ್ರತಿಪಾದ್ಯರಾದ ದೇವತೆ ಇದ್ದಾರೆ. ಪ್ರಣವ ಅಂದರೆ ವೇದ ಪ್ರತಿಪಾದ್ಯಮಾನರಾದ ದೇವತೆಗಳೆಲ್ಲ ಅಲ್ಲಿ ಕೂತಿರ್ತಾರೆ ಅಂತೆ. ಹಾಗಾಗಿ ಯಜ್ಞೋಪವೀತದ ಮೇಲೆ ತಿರಸ್ಕಾರ ಇರಬಾರದು. ನಮಗೆ ಅದರ ಮೇಲೆ ತಿರಸ್ಕಾರ. ಹಾಗಾಗಿ ಯಜ್ಞೋಪವೀತ ತೆಗೆದು ಮನೆಯಲ್ಲಿ ಒಂದು ಮೊಳೆ ಬಡಿದು ಅದರ ಮೇಲೆ ಇಡ್ತೇವೆ. ಯಾರೊಬ್ಬರು ಕೇಳಿದ್ರೆ ಅಂತ, ಮೊಳೆ ಮೇಲೆ ಇಟ್ಟದೆ ಬಿಸಾಡ್ಬೋದಿತ್ತಲ್ವ? ಇಲ್ಲರಿ, ಅದು ವರ್ಷಕ್ಕೆ 2 ಸಲ ಬೇಕಾಗುತ್ತೆ ಆಚೆ ಈಚೆ ಮಾಡಲಿಕ್ಕೆ. ಎಡ ಬಲ ಅಂತ ಹೇಳ್ತಾರೆ ನೋಡಿ, ಆ ಪಿಂಡ ಇಡುವಾಗ ಬೇಕಾಗುತ್ತೆ, ಪುನಃ ದುಡ್ಡು ಕೊಟ್ಟು ತರಬೇಕಲ್ಲ, ಅದಕ್ಕೆ ಇರಲಿ ಅಂತ. ಎಂತಹ ಜುಜುಬಿ ನೋಡಿ. ನಾವು ಯಜ್ಞೋಪವೀತ ಅಷ್ಟಕ್ಕೇ ಇರುವುದಲ್ಲ, ಅದು ನಮ್ಮ ಸರ್ವಸ್ವ, ನಮ್ಮ ಸರ್ವ ರಕ್ಷಣೆ ಮಾಡುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ. ಒಂದು ಮನೆಯಲ್ಲಿ ಒಂದು ಯಜ್ಞೋಪವೀತ ಇದ್ದರೆ ಒಬ್ಬರನ್ನಲ್ಲ, ಎಲ್ಲರನ್ನೂ ಆ ಮನೆಯನ್ನೇ ರಕ್ಷಣೆ ಮಾಡುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ.